ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ದೇವ್ರ ಸಾಮಾನು ತೊಳಿಬೇಕು. ಎಲ್ಲ 15 ದಿವಸಕ್ಕೊಂದ್ಸಲ ದೇವ್ರ ಸಾಮಾನು ತೊಳಿತಾ ಇರ್ತೀನಿ. ನಾನು ಏನೆಲ್ಲ ಯೂಸ್ ಮಾಡ್ತೀನಿ ನೋಡೋಣ. ನೋಡಿ, ಹುಣಸೆಹಣ್ಣು, ಸಬೀನ, ನಿಂಬೆಹಣ್ಣು, ಕೋಲ್ಗೇಟು, ಒಂದು ಬ್ರಷ್, ಒಂದು ಗ್ರೀನ್ ನಾರು, ಇದೆಲ್ಲ ಉಜ್ಜಿದ್ರೆ ನೀಟಾಗಿ ಇರುತ್ತೆ. ನಾನು ಯಾವಾಗಲೂ ಇದ್ರಾಗೆ ತೊಳೆಯೋದು. ಫಸ್ಟು ಸ್ಟೀಲ್ನವೆಲ್ಲ ತೊಳ್ಕೊಬರ್ತೀನಿ. ಇದೆಲ್ಲ ಉಜ್ಜಿದ ಮೇಲೆ ತೋರಿಸ್ತೀನಿ. ಫಸ್ಟು ಹುಣಸೆಹಣ್ಣು ತೊಗೊತೀನಿ. ಎಲ್ಲ ಹುಳಿ ಇಕ್ಬಿಡ್ಬೇಕು. ಫಸ್ಟು ಹುಳಿಯಿಂದ ಉಜ್ಜಿಬಿಟ್ರೆ ಆಮೇಲೆ ಸಬೀನದಲ್ಲಿ ಉಜ್ಜಿದ್ರೆ ನೀಟಾಗಿ ಬೆಳ್ಳಗಾಗುತ್ತೆ. ನೋಡಿ, ಕಳ್ಸದ ಚೊಂಬಿದು ಫಸ್ಟು ಈ ಥರ ಎಲ್ಲ ಉಜ್ಕೊಂಡ್ಬಿಡ್ತೀನಿ. ನೋಡಿ, ಈ ಥರ ಎಲ್ಲ ಮಾಡ್ಕೋಬೇಕು. ಎಲ್ಲ ಹಾಕು ಈ ಥರ ಉಳಿಕೊಂಡ್ಬಿಡ್ತೀನಿ. ಲಾಂಗ್ ವಿಡಿಯೋ ಆಗುತ್ತೆ, ಸ್ವಲ್ಪ ಕಟ್ ಮಾಡಿ. ಇಷ್ಟು ನಾರು ತೊಗೊಂಡು ಸಬೀನ ಹತ್ಕೊಂಡು ಒತ್ತಿ ಹೊತ್ತಿದ್ರೆ ಚೆನ್ನಾಗಿ ಶೈನಿಂಗಾಗಿ ಆಗುತ್ತೆ. ನಾನು ಯಾವಾಗಲೂ ಚಿಕ್ಕ ಹುಡುಗಿಂದನೂ ಇದೇ ಥರ ಪಿತಾಂಬರಿ ಪೌಡ್ರು ಹಾಕಿ ನಾನು ಉಜ್ಜಕ್ಕೆ ಹೋದ ಸೆಟ್ ಆಗಲಿಲ್ಲ ನನಗೆ. ಅದಕ್ಕೆ ಈ ಥರ ಉಜ್ತಾ ಇರ್ತೀನಿ. ಒತ್ತು ಉಜ್ಜಿದ್ರೆ ನೀವು ತಿಂಗಳೆಲ್ಲ ಬೇಕಾದ್ರೆ ಹಿಂಗೆ ಒಳಗೆ ಚೆನ್ನಾಗಿರುತ್ತೆ. ಹುಷಾರಿಲ್ದಾಗ ಬೇಕಾದ್ರೆ ನಾನು ಹುಷಾರಿಲ್ದಾಗೆಲ್ಲ ಬೆಳಗಿರೋಕ್ಕಾಗಿರಲ್ಲ, ಅವಾಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಇದೇ ಥರನೇ ಮಾಡಬೇಕು. ಒಂದು ದಿವಸ ಮಾಡಿಬಿಟ್ಟು ಒಂದು ಸಲ ಮಾಡಿಬಿಟ್ಟು ಮತ್ತು ಸಬೀನ ಇದ್ರೊಳಗೆ ಪಿತಾಂಬರಿಗಳು ಉಜ್ತೀನಿ ಅಂದರೆ ಹಿಂಗಿರೋದಿಲ್ಲ. ನಾನು ಯಾವಾಗಲೂ ಹುಣಸೆಹಣ್ಣು ಸಬೀನ ಒಳಗೆ ಉಜ್ಜೋದು. ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಒಂದು ಚುಕ್ಕೆ ಇರೋಲ್ಲ, ಏನೂ ಇರೋದಿಲ್ಲ. ಒಳ್ಳೆ ಚಿನ್ನದ್ದು ದೇವ್ರ ಸಾಮಾನು ಇದ್ದಂಗೆ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನೀವು ಈಸಿಯಾಗಿ ಅಂತ ಪಿತಾಂಬರಿ ಪೌಡ್ರ್ ತೊಗೊಂಡು ಉಜ್ಜಿಬಿಡ್ತೀರ. ಹಳೆ ಕಾಲದ ಯಾಕೆ ಯೂಸ್ ಮಾಡೋದು ಅನ್ನೋದು ಇದಕ್ಕೆ. ಆಗಿನ ಕಾಲದಾಗೆ ಅವಾಗವಾಗ ದೇವ್ರ ಸಾಮಾನು ತೊಳೆದು ಪೂಜೆ ಮಾಡೋಷ್ಟು ಟೈಮ್ ಇರ್ತಿರಲಿಲ್ಲ. ಅದಕ್ಕೆ ಸಬೀನೂ ಇರ್ತಿರ್ಲಿಲ್ಲ ಅವಾಗ. ಬರೀ ಹುಣಸೆಹಣ್ಣು ಹಾಕಿ ರಂಗೋಲಿ ಪುಡಿ ಉಪ್ಪು ಹಾಕಿ ಉಜ್ಜೋರು. ಇವಾಗ ಸಬೀನ ಬಂದಿರೋದ್ರಿಂದ ಇದ್ರಾಗ ಉಜ್ಜಿದ್ರೆ ಚೆನ್ನಾಗಿರುತ್ತೆ. ನೀವು ಅಕಸ್ಮಾತ್ ಊರಿಗೆಲ್ಲ ಹೋಗ್ಬೇಕು, ದೇವಸ್ಥಾನಗಳಿಗೆ ಹೋಗ್ಬೇಕು, ಟೈಮ್ ಇರಲ್ಲ ಉಜ್ಜೋಕ್ಕೆ, ಒಂದು ವಾರ ಮಿಸ್ ಆದ್ರೂ ಏನೂ ತೊಂದರೆ ಆಗಲ್ಲ, ನೀಟಾಗೆ ಇರುತ್ತೆ. ಇವೆಲ್ಲ ಟಿಪ್ಸು ಫಾಲೋ ಮಾಡಬೇಕು. ನಮ್ಮಮ್ಮನೂ ಅಷ್ಟೇ ಹುಣಸೆಹಣ್ಣು ಸಬೀನ ಹಾಕಿ ಉಜ್ಜೋದು. ತೊಳೆದೇ ತೋರಿಸ್ತೀನಿ ನೋಡಿ. ನೋಡಿ, ಎಷ್ಟು ಚೆನ್ನಾಗಿ ಇದೆ ಅಂತ ದೇವ್ರ ಸಾಮಾನು. ಬೇಕಾದ್ರೆ ಒಂದು ತಿಂಗಳು ಇಟ್ರೂ ಇದೇ ಥರನೇ ಶೈನಿಂಗಲ್ಲಿ ಇರುತ್ತೆ. ನಾನು ಅದಕ್ಕೆ ಯಾವಾಗಲೂ ಈ ಥರನೇ ಉಜ್ಜೋದು. ಹಂಗಂತ ನಾನು ಯಾವಾಗಲೂ ತಿಂಗಳು ಒಂದ್ಸಲ ಏನು ಉಜ್ಜಲ್ಲ. ಅಕಸ್ಮಾತ್ ಮಿಸ್ ಆದರೆ ಹೀಗೆ ಇರುತ್ತೆ ಅಂತ ಹೇಳ್ತಾಯಿದ್ದೀನಿ ಅಷ್ಟೇ. ನೋಡಿ, ಎಷ್ಟು ಚೆನ್ನಾಗಿರುತ್ತೆ ದೇವ್ರ ಸಾಮಾನು. ಅಂದರೆ ಅದು ನೀರು ಕುಡಿಯೋ ಚೊಂಬು. ದೇವ್ರ ಸಾಮಾನು ತೊಳೆದೆಲ್ಲ ತೊಳ್ಕೊತಾ ಇರ್ತೀನಿ. ಇದು ಅಷ್ಟೇ ಎಷ್ಟು ಚೆನ್ನಾಗಿದೆ. ಅದು ಇದಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ. ವಿಗ್ರಹ ತಲೆ ಉಜ್ಜೋ ಬ್ರಷಲ್ಲಿ ಉಜ್ಕೋಬೇಕು. ಡಿಸೈನ್ ಇರುತ್ತಲ್ಲ, ಕೈಗೆಲ್ಲ ಉಜ್ಜೋಕ್ಕಾಗೋದಿಲ್ಲ.
ಉಜ್ಕೊಂಡ್ರೆ ಚೆನ್ನಾಗಿ ಬೆಳಗಾಗುತ್ತೆ. ನೋಡಿ ಎಷ್ಟು ಬೆಳ್ಳಗಾಗಿದೆ ಅಂತ. ಎಲ್ಲ ಕುಂಕುಮದ ಬೆಳ್ಳು ನೋಡಿ ಎಷ್ಟು ಕರೆ ಏನೂ ಕಟ್ಸಿಲ್ಲ, ನೀಟಾಗಿ ಇದೆ ದೇವ್ರ ಸಾಮಾನುಗಳು. ನೋಡಿ ಯಾವುದೇ ಥರ ಗಲೀಜು ಇಲ್ಲ, ಏನೂ ಇಲ್ಲ. ಇದು ದೀಪದ್ದು ತಟ್ಟೆ ನೋಡಿ, ಏನೋ ಒಂಚೂರು ಗಲೀಜಿಲ್ಲ, ಎಷ್ಟು ನೀಟಾಗಿ ಅಷ್ಟೇ. ಅದು ಪುಟಾಣಿ ಕಳಸ ಎಷ್ಟು ಚೆನ್ನಾಗಿದೆ ನೋಡಿ. ಕುಂಕುಮದ ಬಣ್ಣೆ ಮುಚ್ಚಳ ನನ್ನ ಪೂರ್ಣೇಶ್ವರಿ. ಇದು ನೀರೊಳಗೆ ಇರುತ್ತಲ್ಲ, ಅದಕ್ಕೆ ಬ್ಲ್ಯಾಕ್ ಆಗಿಬಿಟ್ಟಿದೆ, ಇಷ್ಟು ಮಾತ್ರ ಇದಾಗಿದೆ. ಇನ್ನು ಬೆಳ್ಳಿ ಸಾಮಾನಿವೆ, ಅವು ತೊಳಿಬೇಕು ನೋಡಿ. ಕರ್ಪೂರ ಬೆಳಗೋದು ಅದಷ್ಟು ಮಸಿ ಆಗಿಬಿಟ್ಟಿರ್ತದೆ. ಫಸ್ಟು ಒಳಗೆ ಉಜ್ಬಿಡ್ಬೇಕು, ಹುಣಸೆ ಒಳಗೆ, ಹುಣಸೆಹಣ್ಣಲ್ಲಿ. ಇದು ದೀಪ ನೋಡಿ, ಯಾವುದೇ ಥರ ಗಲೀಜು ಕರೆಗಳು ಏನೂ ಇಲ್ಲ ನನ್ನ ದೇವ್ರ ಸಾಮಾನಲ್ಲಿ. ನೋಡಿ ಶ್ರೀಮರೇ ಸೌಖ್ಯವೇ ನೋಡಿ. ಇದು ಗಣೇಶನ ಹತ್ರ ಹಚ್ತೀನಿ, ಚಿಕ್ಕ ದೀಪ. ಅದು ಅವಳೇನಪ್ಪ ಅವಾಗವಾಗ ಹಾಡು ಹೇಳ್ತಾಳೆ, ಆಮೇಲೆ ಮಾತಾಡ್ತಾಳೆ ಅನ್ಕೊತೀರಾ. ನನಗೊಂಥರ ಹುಚ್ಚು ಜಾಸ್ತಿ, ಆವಾಗವಾಗ ಹಾಡು ಹೇಳ್ತಾ ಇರ್ತೀನಿ, ಕೆಲಸ ಮಾಡ್ಕೊತಾ ಇರ್ತೀನಿ, ಟೈಮ್ ಪಾಸ್ ನಂಗೊಂಥರ. ನೀವು ಹೇಗೆಲ್ಲ ಇರ್ತೀರ ಮನೆಯಲ್ಲಿ ಕಮೆಂಟ್ಸ್ ಮಾಡಿ. ನೀವು ನಮ್ಮಂಗೇನ ಹಾಡುಗಳು ಹುಚ್ಚ. FM ಇರಲೇಬೇಕು ನಿಮಗೂ, ನನಗಂತೂ ಇರಲೇಬೇಕು. ಟಿ ವಿ ಇಲ್ದಿರೂ FM ಇರಲೇಬೇಕು. ನಾನಂತೂ ಹಾಡು ಕೇಳ್ತಾನೇ ಇರ್ತೀನಿ. ಒಂಥರ ಲೂಸು ಅಂದ್ಕೊಂಡೆ, ಏಕೆಂದರೆ ಗಿಡದ ಹತ್ರ ಮಾತಾಡೋದು, ಒಬ್ಳೊಬ್ಳು ಇದ್ದಾಗ ಹಾಡು ಹೇಳ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾಯಿರ್ತೀನಿ. ಒಬ್ಳೊಬ್ಳೆ ಮಾತಾಡ್ಕೊತಾ ಇರ್ತೀನಿ. ಅದೊಂಥರ ಅಭ್ಯಾಸ ಆಗ್ಬಿಟ್ಟಿತ್ತು ನನಗೆ ನೋಡಿ. ಸಬೀನ ಒಳಗೆ ಈ ಥರ ಉಜ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಏನು ಒಂಚೂರು ಕರ್ಪೂರದ ಮಸಿ ಏನೂ ಇಲ್ಲ, ನೀಟಾಗಿ ಈಸಿಯಾಗಿ ಮಾಡ್ಕೋದು, ಕಷ್ಟ ಬೀಳೋಷ್ಟೇ ಇಲ್ಲ. ದೀಪಗಳೆಲ್ಲ ಒತ್ತಿ ಸ್ವಲ್ಪ ಒತ್ತುಜ್ಜಿದ್ರೆ ಸಾಕು, ಏನು ಜಾಸ್ತಿ ಒತ್ತು ಉಜ್ಜಿ ಪ್ರೆಸರ್ ಆಗೇನು ಬೇಡ ನೋಡಿ. ನೋಡಿ ಬೆಳ್ಳಿ ವಿಗ್ರಹನ ಈ ಥರ ನಿಂಬೆಣ್ಣಲ್ಲಿ ಹುಳಿ ಹಾಕಬೇಕು. ಹುಳಿಲೆಲ್ಲ ಈ ಥರ ಉಜ್ಜಬೇಕು. ಉಜ್ಜಿದ್ರೆ ಸ್ವಲ್ಪ ಬೆಳ್ಳಗಾಗುತ್ತೆ. ಇದು ಡಿಸೈನ್ ಇದ್ರೆ ತುಂಬ ಕಪ್ಪಾಗುತ್ತೆ. ನೀಟಾಗಿ ಉಜ್ಜಿಕೊಟ್ರು. ಹುಳಿ ನೆಕ್ಸ್ಟ್ ಇದು ಲಕ್ಷ್ಮಿ, ಅದು ಅಷ್ಟೇ ಈ ಥರ ನಿಂಬೆ ಹುಳಿಲಿ ಉಜ್ಕೋಬೇಕು. ಉಜ್ಬಿಟ್ಟು ಸಬ್ಬಿನ ಒಳಗೆ ಉಜ್ಬಿಟ್ಟು
ಪೇಸ್ಟಲ್ಲಿ ಒಂದ್ಸಲ ಉಜ್ಜಿಬಿಟ್ರೆ ಬೆಳ್ಳಗಾಗುತ್ತೆ. ಒಳಗಡೆ ಎಲ್ಲ ನೀಟಾಗಿ ಗುಜ್ಕೋಬಿಡ್ರಿ. ಅಷ್ಟು ಹಂಗೆ ಇರುತ್ತೆ. ಅಷ್ಟೇ. ನಿಂಬೆ ಹುಳಿ ಹಾಕಿ ನೀಟಾಗಿ ಉಜ್ಕೊಂಬಬೇಕು. ನೀಟಾಗಿ ಹುಳಿ ಬಿಟ್ಕೊಂಡ್ರೆ ಬೆಳಗಾಗುತ್ತೆ. ಇವಾಗ ಸಬ್ಬಿನ ತಗೊಂಡು ಸ್ವಲ್ಪ ನಾರಲ್ಲಿ ಉಜ್ತೀನಿ, ಆಮೇಲೆ ಬ್ರಷ್ ಉಜ್ತೀನಿ. ಅದೇ ಥರ ಎಲ್ಲ ಉಜ್ಕೋಬೇಕು. ವಿಡಿಯೋ ಲಾಂಗ್ ಆಗುತ್ತೆ, ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ನೀಟಾಗಿ ನಾನು ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ವಿಡಿಯೋ ಲಾಂಗ್ ವಿಡಿಯೋ ಆಗುತ್ತೆ. ನೋಡಿ ಇವಾಗ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಉಜ್ಕೋಬೇಕು. ಯಾವಾಗಲೂ ಇದೇ ಥರನೇ ಮಾಡೋದು, ನೀಟಾಗಿರುತ್ತೆ. ಮತ್ತೆ ತೊಳ್ಕೊತೀನಿ. ತೊಳ್ಕೊಂಡು ಪೇಸ್ಟಲ್ಲಿ ಒಂದ್ಸಲ ಉಜ್ಕೊಂತೀನಿ. ನೋಡಿ ಇಷ್ಟೇ ಒಂದು ಬೆಳ್ಳಿ ಸಾಮಾನು ಉಜ್ಜೋದು. ನಿಂಬೆ ಹುಳಿ, ಸಬೀನ, ಕೋಲ್ಗೇಟ್ ಇಷ್ಟೆಲ್ಲ ಉಜ್ಜಿಬಿಟ್ಟು ಇಟ್ಟಿರ್ತೀನಿ. ಯಾವ ಪಾಲಿಶ್ ಮಸಾಲ ಏನೂ ಇಲ್ಲ, ನ್ಯಾಚುರಲಾಗಿ ತೊಳೆದೇ ತಿಕ್ಕೋದು. ಯಾವ ಕೆಮಿಕಲ್ ಹಾಕಿ ತೊಳ್ಸಲ್ಲ, ಯಾವುದೂ ಇಲ್ಲ. ನೋಡಿ ಉಜ್ಜಿದಾಯಿತು, ತೊಳ್ಕೊತೀನಿ. ನೋಡಿ ಇಷ್ಟು ಬೆರಳು ಆಗೈತೆ, ಕಾಣಿಸ್ತಾ ಇದೆ ಅಂದ್ಕೊತೀನಿ. ಇಷ್ಟೇ, ಈಸಿಯಾಗಿ ತೊಳ್ಕೊಬೋದು. ಅದು ಗಣೇಶನು ಕುಂಕುಮದ ಬಣ್ಣಿನೂ ಹಂಗೆ ತೊಳಿತೀನಿ. ಕುಂಕುಮದ ಬಣ್ಣ ನೋಡಿ ಎಷ್ಟು ಚೆನ್ನಾಗಿದೆ, ಒಳಗಡೆ ಏನು ಗಲೀಜಿಲ್ಲ, ಕರೆ ಕಟ್ಟಿಲ್ಲ. ಈ ಥರ ಎಲ್ಲ ತೊಳೆದು ಸಿಹಿ ನೀರೊಳಗೆ ಹಾಕ್ತೀನಿ. ಹಾಕ್ಬಿಟ್ಟು ಆ ಬಟ್ಟೆ ಮೇಲೆ ಒಣಗಿಸ್ತೀನಿ, ಒರೆಸ್ಬಿಟ್ಟು ಇಕ್ತೀನಿ. ನೋಡಿ ಇಟ್ಬಿಟ್ಟು ಈ ಬಟ್ಟೆ ತೊಗೊಂಡು ಎಲ್ಲನೂ ಒರೆಸ್ತೀನಿ. ಒಂದು ಚುಕ್ಕೆ ಇಲ್ದಂಗೆ ನೀಟಾಗಿ ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ವಿಭೂತಿ ಎಲ್ಲ ಇಕ್ಕಿ ಜೋಡಿಸೋದು. ಆಮೇಲೆ ಜೋಡಿಸೋದೆಲ್ಲ ಆದಮೇಲೆ ತೋರಿಸ್ತೀನಿ. ಕೈಲಿ ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋ ಮಾಡೋದು ಕಷ್ಟ ಐತೆ, ಆಮೇಲೆ ಸಿಗ್ತೀನಿ ರೀ.
ಬಾಗಿಲು ಬಂಕೆಲ್ಲ ನೀಟಾಗಿ ಹೋಗ್ಬೇಕು. ಡೋರ್ಗಳೆಲ್ಲ ನೀಟಾಗಿ ಬರ್ಕೊಂಡು ಪೂಜೆ ಎಲ್ಲ ಆದಮೇಲೆ ಹಿಂಗೆ ಕಾಣಿಸ್ತಾ ಇದೆ ದೇವ್ರ ಮನೆ. ನಮ್ಮ ಗಿಡದಲ್ಲಿ ಬಿಟ್ಟಿರೋಂಥ ಹೂಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಿಂದಿಗೆ ಹೂವು, ದಾಸವಾಳ ಹೂವು, ಸೇವಂತಿಗೆ ಹೂವು, ಎಲ್ಲ ಥರ ಹೂಗಳಿಂದ ಬಿಟ್ಟಿವೆ. ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ವಂದನೆಗಳು.